ಆತ್ಮೇಲೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಷನ್ ಬಂದುಬಿಟ್ಟು ಒಂದು ಆಕ್ನಿಯಲ್ ಸೋಪ್ ಬಗ್ಗೆ ಆಗಿರುತ್ತೆ. ಸೊ ಈ ಒಂದು ಸೋಪಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಈ ಒಂದು ಆಕ್ನಿಯಲ್ ಸೋಪ್ ನಿಮಗೆ ನೋಡಲಿಕ್ಕೆ ಈ ರೀತಿ ನಿಮಗೆ ಸಿಗುತ್ತೆ. ಮತ್ತು ಇದರ ಒಂದು ಸೈಜು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 75 ಗ್ರಾಮಿಗೆ ಈ ಒಂದು ಸೋಪ್ ಸಿಗುತ್ತೆ. 75 ಗ್ರಾಮಿಗೆ ನಿಮಗೆ 95 ರೂಪಾಯಿ ಇದರ ಒಂದು ಪ್ರೈಸ್ ರೇಂಜ್ ಆಗುತ್ತೆ ಈ ಒಂದು ಸೋಪಿನ ಒಂದು ಆಕ್ನಿಲ್ ಸೋಪ್. ಸೊ ಇದನ್ನು ಓಪನ್ ಮಾಡಿ ನೋಡೋಣ, ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡಿದ ಮೇಲೆ ನಿಮಗೆ ಈ ರೀತಿ ನಿಮಗೆ ಸೋಪ್ ಕಾಣುತ್ತೆ. ಮತ್ತು ಸೊ ಇದರ ಬಣ್ಣ ಬಂದುಬಿಟ್ಟು ನಿಮಗೆ ಯೆಲ್ಲೋ ಕಲರ್ ಇದರ ಒಂದು ಬಣ್ಣ ಆಗಿರುತ್ತೆ, ಸೋಪಿನ ಬಣ್ಣ. ಈ ರೀತಿ ಅದನ್ನು ಒಂದು ಪ್ಯಾಕೇಜಿಂಗನ್ನು ಮಾಡಿರ್ತಾರೆ. ಮತ್ತೇನು ಇದರಲ್ಲಿ ಈ ಒಂದು ಸೋಪಿನಲ್ಲಿ ಮತ್ತೇನು ಕೊಟ್ಟಿಲ್ಲ. ಸೊ ಈ ರೀತಿ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ. ಮತ್ತು ಸ್ನೇಹಿತರೆ, ಈ ಒಂದು ಸೋಪಿನ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಏನೆಲ್ಲ ಒಂದು ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡಿರ್ತಾರೆ ಅಂತ ನಾವು ಹೇಳೋದಾದರೆ, ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಒಂದು ವೆಜಿಟೇಬಲ್ ಆಯಿಲ್ಸನ್ನು ಆ್ಯಡ್ ಮಾಡಿರ್ತಾರೆ, ಸಲ್ಫರ್ ಪೌಡ್ರ್ ಮತ್ತು ಫ್ರಾಗ್ರೆನ್ಸ್ ಮತ್ತು ಟಿಟಾನಿಯಮ್ ಡೈಆಕ್ಸೈಡ್ ಕಲರನ್ನು ಈ ಒಂದು ಸೋಪಿನಲ್ಲಿ ಆ್ಯಡ್ ಮಾಡಿದ್ದಾರೆ ಇಂಗ್ರೀಡಿಯೆಂಟ್ಸ್. ಮತ್ತು ಇದನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ, ಅಂದರೆ 2 ಕಂಪ್ನಿಗಳು, ಅಂದರೆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು, ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿಗಳು ನಿಮಗೆ ಈ ಒಂದು ಪ್ರಾಡಕ್ಟ್ನಲ್ಲಿ ಸಿಗ್ತಾ ಹೋಗ್ತವೆ. ಮತ್ತು ಇದರ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮಾರ್ಕ್ ಇಂಡಿಯಾ ಕನ್ಸ್ಯೂಮರ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಮಾಡ್ತಾ ಈ ಒಂದು ಪ್ರಾಡಕ್ಟನ್ನ ಮಾರ್ಕೆಟಿಂಗ್ ಮಾಡ್ತಾ ಸ್ನೇಹಿತರೆ. ಮತ್ತು ಈ ಒಂದು ಆಕ್ನಿಲ್ ಸೋಪ್ ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ನಾವು ಹೇಳೋದಾದ್ರೆ, ಈ ಒಂದು ಸೋಪ್ ಬಂದುಬಿಟ್ಟು ಒಂದು ಪಿಂಪಲ್ ಕೇರ್ ಸೋಪ್. ನೀವು ಒಂದು ಡೈಗ್ರಾಮಲ್ಲೇ ನೋಡಿರ್ತೀರಿ, ಆಕ್ನಿಯಲ್ ಪಿಂಪಲ್ ಕೇರ್ ಸೋಪ್ ಅಂತ. ಸೊ ಹೆಸರು ಹೇಳುವಾಗೆ ಆಕ್ನಿಗೆ ಯೂಸ್ ಮಾಡ್ತಾರೆ. ಆಕ್ನಿ ಅಂತಂದರೆ ಒಂದು ಪಿಂಪಲ್, ಮೊಡವೆಗಳಂತ ಕರೀತಾರೆ. ಮೇನ್ಲಿ ಈ ಒಂದು ಸೋಪ್ ಯೂಸ್ ಮಾಡೋದೇ ಮೊಡವೆಗಳಿಗೆ, ಪಿಂಪಲ್ಗೆ ಯೂಸ್ ಮಾಡ್ತಾರೆ. ಅದರ ಜೊತೆಗೆ ಏನಾಗುತ್ತಪ್ಪ, ಇನ್ ಕೇಸ್ ನಿಮಗೆ ಆಯಿಲ್ ಫೇಸ್ ಇತ್ತಂದ್ರೆ ಅದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಈ ಒಂದು ಸೋಪ್ ನೀವು ಅಪ್ಲೈ ಮಾಡ್ಕೋದ್ರಿಂದ ಇದು ಮಾಯ್ಶ್ಚರೈಸ್ ಆಗಿರುತ್ತೆ, ಮತ್ತು ಇದು ಹೈಡ್ರೇಟಿಂಗ್ ಆಗಿ ಒಂದು ಸ್ಕಿನ್ನನ್ನು ಇಡುತ್ತೆ, ಮತ್ತು ಕ್ಲೀನಿಂಗ್ ಆಗುತ್ತೆ, ಕ್ಲೀನಿಂಗ್ ಸ್ಕಿನ್ ಆಗುತ್ತೆ. ಮತ್ತು ಏನಾದರೂ ಒಂದು ಸ್ಕಿನ್ ಪ್ರಾಬ್ಲಮ್ಗಳು ಇತ್ತಂದ್ರೆ ಅದು ಸಹ ಏನು ಮಾಡುತ್ತೆ, ಈ ಒಂದು ಸೋಪ್ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ ಅಂತ ಹೇಳ್ತೇನೆ. ಒಟ್ಟಾರೆಯಾಗಿ ಈ ಒಂದು ಸೋಪ್ ಬಂದುಬಿಟ್ಟು ಒಂದು ಪಿಂಪಲ್ ಕೇರ್ ಸೋಪ್ ಆಗಿರುತ್ತೆ ಸ್ನೇಹಿತರೆ, ಆಕ್ನಿಯಲ್ ಸೋಪ್. ಮತ್ತು ಇದರ ಒಂದು ಡೋಸೇಜ್, ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂದ್ರೆ ಸಿಂಪಲ್ ಸ್ನೇಹಿತರೆ. ನೀವು ಜನರಲ್ಗೆ ಯಾವ ಈ ಒಂದು ಸೋಪನ್ನು ಯೂಸ್ ಮಾಡ್ತಾರೆ, ಆದರೆ ಈ ಒಂದು ಸೋಪ್ ಮಾತ್ರ ಒಂದು ಫೇಸಿಗಷ್ಟೇ ಈ ಒಂದು ಸೋಪನ್ನು ನಾವು ಯೂಸ್ ಮಾಡಬೇಕಾಗತ್ತೆ, ಏನಿಲ್ಲ. ಸೊ ಮೊದಲಿಗೆ ಏನು ಮಾಡಿಪ್ಪ ಅಂದರೆ, ನಿಮ್ಮ ಒಂದು ಮುಖವನ್ನು ನೀರು ತೆಗೆದುಕೊಂಡು ವಾಶ್ ಮಾಡ್ಕೊರಿ. ಆಮೇಲೆ ಈ ಸೋಪನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ಬುರ್ಗ ಬರಬೇಕು. ಅಂದರೆ ನೀವು ಹಿಂಗೆ ಸೋಪ್ ತೆಗೆದುಕೊಂಡು ಹಿಂಗೆ ಕೈಯಲ್ಲಿ ಹಚ್ಕೊಂಡು ಬುರ್ಗ ಬರಬೇಕು. ಬುರ್ಗ ಬರೋಂಗೆ ನಿಮ್ಮ ಒಂದು ಫೇಸಿಗೆ ಏನು ಮಾಡ್ತದೆ, ಮಸಾಜನ್ನು ಮಾಡ್ಕೊರಿ. ಮಸಾಜನ್ನು ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕಪ್ಪ ಅಂದ್ರೆ, ಒಂದು 2 ನಿಮಿಷ ನೀವು ಬಿಡಬೇಕಾಗತ್ತೆ. ಬಿಟ್ಟಾದ ನಂತರ ಈ ನಿಮ್ಮ ಒಂದು ಫೇಸನ್ನು ಏನು ಮಾಡ್ಕೊ ವಾಶ್ ಮಾಡ್ಕೊರಿ. ದಿನಕ್ಕೆ ಈ ರೀತಿ ನೀವು 2ರಿಂದ 3 ಟೈಮ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ರಿಸಲ್ಟ್ ಏನಾಗುತ್ತೆ ಒಂದು ಗೊತ್ತಾಗುತ್ತೆ. ಸೊ ಈ ರೀತಿ ಇದರ ಒಂದು ಡೋಸೇಜ್ ಆಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಒಂದು ಈ ಸೋಪ್ ನಿಮಗೆ ಇರಿಟೇಷನ್ ಅನ್ಸಾಕುಂತಿತ್ತು ಅಂತಂದರೆ, ಇಚ್ಚಿಂಗ್ ಅನ್ಸಾಕುಂತಿದ್ರೆ ಈ ಒಂದು ಸೋಪನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ಇನ್ ಕೇಸ್ ನೀವೇನೋ ಅಪ್ಲೈ ಮಾಡ್ಕೋವಾಗ ಏನಾದರೂ ನೀವು ಕಣ್ಣಿಗೆ ಏನಾದರೂ ಹೋತಂದ್ರೆ ಅವಾಗ ಏನು ಮಾಡಬೇಕು, ಇಮಿಡಿಯೇಟ್ಲಿ ನೀರು ವಾಶ್ ಅಂದರೆ ನೀರಿನಿಂದ ವಾಶ್ ಮಾಡೋಕೆ ಹೋಗಬೇಕಾಗತ್ತೆ. ಸೊ ಅವಾಗ ಏನು ಕಂಪ್ಲೀಟಾಗಿ ಹೋಗ್ತಾ ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಕಂಡೀಷನ್ ನೋಡಿದ್ರೆ, ಈ ಒಂದು ಸೋಪಿನ ಒಂದು ಸ್ಟೋರೇಜ್ ಕಂಡೀಷನ್ ಬಂದುಬಿಟ್ಟು ಈ ಒಂದು ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಇಡಬೇಕಾಗತ್ತೆ, ಮತ್ತು ಲೈಟ್ ಇಂದ ದೂರ ಇಡಬೇಕಾಗತ್ತೆ ಸ್ನೇಹಿತರೆ, ಈ ಒಂದು ಸೋಪ್ ಬಂದುಬಿಟ್ಟು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಅಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.